ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ರಾಜಕೀಯ ಪುನರ್ಜನ್ಮ ನೀಡಿದ ಲೋಕಸಭಾ ಕ್ಷೇತ್ರದ ಜನತೆಯನ್ನ ಸ್ಮರಿಸುತ್ತೇನೆ, ನಿಮ್ಮ ಸೇವಕನಾಗಿ ಕೆಲಸ ಮಾಡುತ್ತೇನೆ. ಡಾಕ್ಟರ್ ಕೆ ಸುಧಾಕರ್. ಚುನಾವಣೆ ಬಳಿಕ ಕಾರ್ಯಕರ್ತರಿಗೆ ಭರ್ಜರಿ ಬಾಡೂಟ ವ್ಯವಸ್ಥೆ ಮಾಡಿದ ಶಾಸಕ ಸುಬ್ಬಾರೆಡ್ಡಿ. 15,000ಕ್ಕೂ ಹೆಚ್ಚು ಜನ ಔತಣಕೂಟದಲ್ಲಿ ಭಾಗಿ. ಶಿಡ್ಲಘಟ್ಟದಲ್ಲಿ ಅದ್ದೂರಿಯಾಗಿ ನಡೆದ ಹೂವಿನ ಕರಗ ಮಹೋತ್ಸವ. ಕರಗದ ನೃತ್ಯಕ್ಕೆ ಪರವಶರಾದ ಭಕ್ತರು. ಚಿಕ್ಕಬಳ್ಳಾಪುರದ ಪ್ರಶಾಂತ ನಗರದಲ್ಲಿ ಮೊದಲ ಬಾರಿಗೆ ಊರ ಜಾತ್ರೆ. ದೇವರುಗಳ ಉತ್ಸವ, ಮಳೆ ಬೆಳೆಗಾಗಿ ಪ್ರಾರ್ಥನೆ. ವಾರ್ತೆಗಳ ವಿವರ. ರಾಜಕೀಯ ಜೀವನದಲ್ಲಿ ಪುನರ್ಜನ್ಮ ಕೊಟ್ಟಂತಹ ಪುಣ್ಯಾತ್ಮರು ನೀವೆಲ್ಲ. ನಿಮ್ಮ ಪಾದಗಳಿಗೆ ಕೋಟಿ ನಮನಗಳನ್ನು ಅರ್ಪಿಸುತ್ತೇನೆ. ವಿಶೇಷವಾಗಿ 3ನೇ ಅವಧಿಗೆ ನರೇಂದ್ರ ಮೋದಿ ಪ್ರಧಾನಿಯಾಗಿರುವುದು ದಾಖಲೆಯಾಗಿದೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು. ಗೌರಿಬಿದನೂರು ನಗರದ ನದಿದಡ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಆವರಣದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಅಭೂತಪೂರ್ವ ಗೆಲುವು ದಾಖಲಿಸಿರುವುದಕ್ಕೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಸಮಾರಂಭದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ದೇಶದಲ್ಲಿ ಒಕ್ಕೂಟ ವ್ಯವಸ್ಥೆ ಇದೆ. ಕೇಂದ್ರ ಸರ್ಕಾರದ ಅನುದಾನ ರಾಜ್ಯ ಸರ್ಕಾರಕ್ಕೆ ನೀಡುತ್ತದೆ. ರಾಜ್ಯ ಸರ್ಕಾರದ ಮೂಲಕ ಅದು ಅನುಷ್ಠಾನಗೊಳ್ಳುತ್ತದೆ. ಕೇಂದ್ರ ಸರ್ಕಾರ ಯೋಜನೆಗಳನ್ನು ಸಮರ್ಪಕವಾಗಿ ಈ ಕ್ಷೇತ್ರದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಲು ರಾಜ್ಯ ಸರ್ಕಾರದ ಕೊಂಡಿಯಾಗಿ ಕೆಲಸ ಮಾಡುತ್ತೇನೆ. ಗೌರಿಬಿದನೂರು ಕ್ಷೇತ್ರ ರಾಜಕೀಯವಾಗಿ ಐತಿಹಾಸಿಕವಾಗಿ ವಿಶೇಷವಾದದ್ದು. ಏಕೆಂದರೆ ಹುತಾತ್ಮರ ಪುಣ್ಯ ಕ್ಷೇತ್ರವಾದ ವಿದುರಾಶ್ವತ್ಥ ಶಿಕ್ಷಣ ತಜ್ಞ ಎಚ್ ನರಸಿಂಹಯ್ಯನವರ ಪುಣ್ಯ ಸ್ಥಳವಾಗಿದೆ. ಈ ಭಾಗಕ್ಕೆ ನೀರಾವರಿ ಯೋಜನೆ, ರಾಷ್ಟ್ರೀಯ ಹೆದ್ದಾರಿ, ರೈಲ್ವೆ ಯೋಜನೆ, ಬೃಹತ್ ಕೈಗಾರಿಕೆಗಳ ಸ್ಥಾಪನೆಗೆ ಆದ್ಯತೆ ನೀಡುತ್ತೇನೆ. ನನಗೆ ಯಾವುದೇ ಅಧಿಕಾರದ ದಾಹ ಮೋಹವಿಲ್ಲ. ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವುದೇ ನನ್ನ ಗುರಿ ಎಂದು ಹೇಳಿದರು. ನಮ್ಮ ದೇಶದಲ್ಲಿ ಒಕ್ಕೂಟ ವ್ಯವಸ್ಥೆ ಇದೆ. ಫೆಡರಲ್ ಸ್ಟ್ರಕ್ಚರ್ ನಮ್ದು. ಕೇಂದ್ರ ಸರ್ಕಾರದ ಅನುದಾನ ರಾಜ್ಯ ಸರ್ಕಾರ ಕೊಡುತ್ತೆ. ರಾಜ್ಯ ಸರ್ಕಾರದ ಮೂಲಕ ಆ ಯೋಜನೆಗಳು ಅನುಷ್ಠಾನ ಆಗುತ್ತೆ. ದಟ್ ಈಸ್ ಅ ಪ್ರೊಸೀಜರ್. ಆದರೆ ನಾನು ಒಬ್ಬ MP ಆಗಿ ಬಿಜೆಪಿ ಮುಖಂಡ NM ರವಿನಾರಾಯಣ ರೆಡ್ಡಿ ಮಾತನಾಡಿ, ನೂತನ ಸಂಸದರು ನಮಗೆ ಹೆಚ್ಚಿನ ಆದ್ಯತೆ ನೀಡಿದಲ್ಲಿ ಈ ಭಾಗದಲ್ಲಿ ಪಕ್ಷ ಸಂಘಟನೆ ಇನ್ನಷ್ಟು ಗಟ್ಟಿ ಮಾಡುತ್ತೇವೆ ಎಂದರು. ಹೋದ್ಸಲಿ MP ಎಲೆಕ್ಷನ್ನಲ್ಲಿ ಬಚ್ಚೇಗೌಡರಿಗೂ ಈ ತಾಲೂಕು ಲೀಡ್ ಕೊಟ್ಟಿದೆ. ಈ ಸಾರಿನೂ ಡಾಕ್ಟರ್ ಸುಧಾಕರ್ ಅವ್ರಿಗೆ ಲೀಡ್ ಕೊಟ್ಟಿದೆ. ನಮ್ಮ ಕಾರ್ಯಕರ್ತರಿಗೆ ಒಂದು ಎಚ್ಚರಿಕೆ ಮಾತು ಹೇಳ್ತಾ ಇದ್ದೀನಿ, ಇದನ್ನು ಪರ್ಮನೆಂಟ್ ಅನ್ಕೋಬೇಡ್ರಿ. ಇದನ್ನು ಪರ್ಮನೆಂಟ್ ಮಾಡಬೇಕಾದ್ರೆ ಇವಾಗ ನೀವೆಲ್ಲ ಗೆದ್ದಿಸಿರುವಂಥ ನಮ್ಮ ಡಾಕ್ಟರ್ ಸುಧಾಕರ್ ಅವರು ನಮಗೆ ಪೂರ್ಣವಾದ ಬೆಂಬಲ ಕೊಟ್ಟರೆ ಈ ಮತವನ್ನು ಗಟ್ಟಿಯಾಗಿ ಮಾಡ್ತೀವಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಮಾತು ಕೊಡ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡ CR ನರಸಿಂಹಮೂರ್ತಿ, ಬಿಜೆಪಿ ಮುಖಂಡ ಡಾಕ್ಟರ್ HS ಶಶಿಧರ್, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಮತ್ತು ಮುಖಂಡರಾದ ವೇಮಾರೆಡ್ಡಿ, ರಮೇಶ್ ರಾವ್ ಶೆಲ್ಕೆ ಇನ್ನಿತರರು ಭಾಗವಹಿಸಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಈಗ್ಯಾವುದು ಚುನಾವಣೆ ಇಲ್ಲ. ಚುನಾವಣೆ ಸಂದರ್ಭದಲ್ಲಿ ಭರ್ಜರಿ ಬಾಡೂಟಗಳು ಎಲ್ಲೆಡೆ ನಡೆಯುತ್ತವೆ. ಆದರೆ ದುಡಿದ ಕಾರ್ಯಕರ್ತರಿಗೆ ಔತಣಕೂಟ ನೀಡಬೇಕೆಂದು ನಿರ್ಧರಿಸಿದ ಶಾಸಕ ಸುಬ್ಬಾರೆಡ್ಡಿ ಸಾವಿರಾರು ಜನ ಕಾರ್ಯಕರ್ತರಿಗೆ ಭರ್ಜರಿ ಬಾಡೂಟ ಉಣಿಸಿ ಕುಶಲೋಪಚಾರಿ ವಿಚಾರಿಸಿ ಬಂದಂತಹ ಕಾರ್ಯಕರ್ತರನ್ನು ಅತಿಥಿಗಳಂತೆ ಸ್ವಾಗತಿಸುತ್ತಿದ್ದುದು ವಿಶೇಷವಾಗಿತ್ತು. ಈ ಕುರಿತು ಒಂದು ವರದಿ. ಬಡವರ ಮದುವೆ ಹಬ್ಬ ಎಂದೇ ಹೆಸರಾಗಿರುವ ಸಾಮೂಹಿಕ ವಿವಾಹಗಳನ್ನು ವೈಭವವಾಗಿಯೇ ನಡೆಸಿಕೊಡುವ ಬಾಗೇಪಲ್ಲಿ ಶಾಸಕ SN ಸುಬ್ಬಾರೆಡ್ಡಿ ಸದಾ ಜನರ ಜೊತೆಯೇ ಇರುತ್ತಾರೆ. ಪ್ರತಿ ಬುಧವಾರ ಜನ ಸಂಪರ್ಕ ಸಭೆ ನಡೆಸಿ ಸಮಸ್ಯೆಗಳನ್ನು ನಡೆಸುವುದರ ಜೊತೆಗೆ ಸಮಸ್ಯೆಗಳನ್ನು ಆಲಿಸುತ್ತಾರೆ. ಕಾರ್ಯಕರ್ತರಿಗೆ ಮನ್ನಣೆ ನೀಡುವ ಸಲುವಾಗಿಯೇ ಇಂದು ಭರ್ಜರಿ ಭಾನುವಾರದ ಬಾಡೂಟವನ್ನು ಏರ್ಪಡಿಸಿದ್ದರು. ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ 1,500ಕ್ಕೂ ಅಧಿಕ ಮತಗಳ ಲೀಡ್ ಕೊಡಿಸಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಾಗೇಪಲ್ಲಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಗುಡಿಬಂಡೆ, ಚೇಳೂರು ತಾಲೂಕುಗಳ ಸಾವಿರಾರು ಜನ ಕಾರ್ಯಕರ್ತರು ಆಗಮಿಸಿದ್ದರು.
ನಮ್ಮ ಒಂದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಚಿಕ್ಕದಾದ ಔಟ್ಪುಟ್ ಇಟ್ಕೊಂಡಿದ್ದೀವಿ. ಕಾರಣ ಮೊನ್ನೆ ಎಲೆಕ್ಷನಲ್ಲಿ ಪಾಪ ನಮ್ಮ ಕಾರ್ಯಕರ್ತರು ಹಗಲಿರುಳು ದುಡಿದಿದ್ದಾರೆ. ಅವ್ರಿಗೆಲ್ಲ ಕಷ್ಟಪಟ್ಟದ ಒಂದು ಕೃತಜ್ಞತೆ ಒಂದು ಸಲ್ಲಿಸುವ ಸಲುವಾಗಿ ಇವತ್ತು ಈ ಒಂದು ಸಭೆ. ಎಲ್ಲರಿಗೂ ಒಂದು ಊಟ ಮಾಡಿ ಎಲ್ಲೆಲ್ಲಿ ಹೇಗಾಯಿತು, ಏನಾಯಿತು, ಯಾಕಾಯಿತು, ಈ ಥರ ಒಂದು ಚರ್ಚೆಗೋಸ್ಕರ ಕರೆದಿರೋದಷ್ಟೇ. ಬಾಗೇಪಲ್ಲಿ ಹೊರವಲಯದ ಸುಂಕಲಮ್ಮ ದೇವಾಲಯ ಬಳಿಯ ಸುಮಾರು 10 ಎಕರೆ ವಿಶಾಲವಾದ ಪ್ರದೇಶದಲ್ಲಿ 500 ಜನ ಬಾಣಸಿಗರಿಂದ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ತಯಾರಿಸಿದ್ದ ವಿವಿಧ ಬಗೆಯ ಮಾಂಸದ ಖಾದ್ಯಗಳನ್ನು ಉಣಬಡಿಸಲಾಯಿತು. ಕುರಿ ಮಟನ್, ಚಿಕನ್, ಕಬಾಬ್, ಬಿರಿಯಾನಿ, ಸ್ವೀಟ್ ಅನ್ನು ಊಟಕ್ಕೆ ಬಡಿಸಲಾಯಿತು. ಸುಮಾರು 12 ಟನ್ ಮಟನ್ ಮತ್ತು ಚಿಕನ್ ಬಳಕೆಯಾಗಿತ್ತು ಎನ್ನಲಾಗಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಶಾಸಕರುಗಳು, ಎಲ್ಲ ಮಾಜಿ ಶಾಸಕರುಗಳು ಇದನ್ನು ತೀವ್ರವಾಗಿ ಒಂದು ಮೀಟಿಂಗ್ಗಳನ್ನ ಮಾಡಿ ಮುಂಬರುವ ದಿನಗಳಲ್ಲಿ ಇನ್ನೂ ಕಾಂಗ್ರೆಸ್ ಪಕ್ಷಕ್ಕೆ ಜನರಿಗೆ ಒಳ್ಳೆಯ ಕೆಲಸ ಆಗುವಂತೆ ಮತ್ತು ನಮ್ಮ ಪಕ್ಷದ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್, ರಕ್ಷಾ ರಾಮಯ್ಯ, ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ, ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ ಸೇರಿದಂತೆ ಕಾಂಗ್ರೆಸ್ ನಾಯಕರು, ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಶಿಡ್ಲಘಟ್ಟ ನಗರದ ಗ್ರಾಮದೇವತೆ ಶ್ರೀ ಗಂಗಮ್ಮ ದೇವಿ ದೇವಾಲಯದ ಶ್ರೀ ದ್ರೌಪದಮ್ಮ ದೇವಿಯ 5ನೇ ವರ್ಷದ ಹೂವಿನ ಕರಗ ಮಹೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದಲೂ ಶ್ರದ್ಧಾ ಭಕ್ತಿಯಿಂದಲೂ ನೆರವೇರಿತು. ಕರಗದ ನೃತ್ಯಕ್ಕೆ ನೆರೆದಿದ್ದ ಭಕ್ತರು ಭಕ್ತಿ ಪರವಶರಾದರು. ರೇಷ್ಮೆ ನಗರಿ ಶಿಡ್ಲಘಟ್ಟದ ಗ್ರಾಮ ದೇವತೆಯಾದ ಶ್ರೀ ಗಂಗಮ್ಮ ದೇವಾಲಯದ ಶ್ರೀ ದ್ರೌಪದಮ್ಮ ದೇವಿಯ ಹೂವಿನ ಕರಗ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ಶಿಡ್ಲಘಟ್ಟ ನಗರ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿದ್ದ ನೂರಾರು ಭಕ್ತರು ಹೂವಿನ ಕರಗ ಮಹೋತ್ಸವಕ್ಕೆ ಸಾಕ್ಷಿಯಾದರು. ಮುಳಬಾಗಿಲು ನಾಗರಾಜ್ ಅವರು ಹೂವಿನ ಕರಗ ಹೊತ್ತು ಭಕ್ತಿ ಭಾವದಿಂದ ಕುಣಿಯುತ್ತಿದ್ದರೆ ನೆರೆದಿದ್ದ ಭಕ್ತರು ನಿಂತಲ್ಲೇ ಕುಣಿದು ಕುಪ್ಪಳಿಸಿದರು. ಭಕ್ತಿ ಭಾವದ ಪರವಶದಲ್ಲಿ ಮಿಂದೆದ್ದರು. ತಮಟಿಯ ಏಟು, ಹಾಡು, ಸಂಗೀತದ ಲಯಕ್ಕೆ ತಕ್ಕಂತೆ ತಲೆ ಮೇಲೆ ಕರಗ ಹೊತ್ತಿದ್ದ ನಾಗರಾಜ್ ಕುಣಿಯುತ್ತಿದ್ರೆ ಕರಗದ ನೃತ್ಯ ನೋಡಲು ಬಂದಿದ್ದವರು ಉಸಿರು ಬಿಗಿ ಹಿಡಿದು ಕೈಕಾಲು ಅಲುಗಾಡಿಸಿದಂತೆ ಕರಗದ ನೃತ್ಯವನ್ನು ಕಣ್ತುಂಬಿಕೊಂಡರು. ಇದಕ್ಕೂ ಮೊದಲು ಶ್ರೀ ಗಂಗಮ್ಮ ದೇವಾಲಯದಲ್ಲಿ ಶ್ರೀ ಗಂಗಮ್ಮ ದ್ರೌಪದಮ್ಮ ದೇವಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ಪೂಜೆ ನೆರವೇರಿಸಿ ಮಹಾಮಂಗಳಾರತಿ ಮಾಡಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು. ದೇವಾಲಯದಿಂದ ಹೊರಬಂದ ಕರಗವನ್ನು ನೆರೆದ ಭಕ್ತರು ಕಣ್ತುಂಬಿಕೊಂಡರಲ್ಲದೆ ಮೊಬೈಲ್ಗಳಲ್ಲಿ ಸೆರೆ ಹಿಡಿದುಕೊಂಡು ಸಂಭ್ರಮಿಸಿದರು. ಹೂವಿನ ಕರಗ ಮಹೋತ್ಸವ ಅಂಗವಾಗಿ ಹೂವಿನ ವೃತ್ತದಲ್ಲಿ ರಸಮಂಜರಿ ಕಾರ್ಯಕ್ರಮ ಏರ್ಪಡಿಸಿದ್ದು ಕನ್ನಡ, ತೆಲುಗು, ಹಿಂದೂ ಹಾಡುಗಳ ಗಾಯನ ಮತ್ತು ನೃತ್ಯವು ಕಲಾ ರಸಿಕರ ಮನರಂಜಿಸಿತು. ವೀರಪ್ಪ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನಿಮ್ಗೆ ಕನ್ನಡದಲ್ಲಿ ವಾಕ್ ಚಾತುರ್ಯ ಇದೆಯಾ? ನಿಮ್ಮಲ್ಲಿ ಟ್ಯಾಲೆಂಟ್ ಇದೆಯಾ? ಹಾಗಿದ್ರೆ ನಿಮಗೆ ವೇದಿಕೆ ಕಲ್ಪಿಸುತ್ತೇವೆ. ಆಕರ್ಷಕ ಮುಖಚಹರೆ ಹಾಗೂ ಸ್ಪಷ್ಟವಾಗಿ ಕನ್ನಡ ಮಾತನಾಡಬಲ್ಲ ನಿರೂಪಕಿಯರು ಬೇಕಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದವರಿಗೆ ಆದ್ಯತೆ ನೀಡಲಾಗುವುದು. ಈ ನಂಬರ್ಗೆ ಕರೆ ಮಾಡಿ 9742169249. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಪಾಪ್ಕಾರ್ನ್ ಬೆಳೆಯುವ ರೈತರಿಗೆ ಸಂತಸದ ಸುದ್ದಿ.
ಅಧಿಕ ಇಳುವರಿ, ಅಧಿಕ ದರ ಬರುವ ಬೇಡಿಕೆಯುಳ್ಳ ಅಮೆರಿಕನ್ ಹೈಬ್ರಿಡ್ W2037 ಪಾಪ್ಕಾರ್ನ್ ಬಿತ್ತನೆ ಬೀಜ ನಾಟಿ ಮಾಡಿ 1 ಎಕರೆಗೆ 25 ರಿಂದ 30 ಕ್ವಿಂಟಾಲ್ ಇಳುವರಿ ಪಡೆಯಿರಿ. ಅಮೆರಿಕ ದೇಶದಿಂದ ಆಮದು ಮಾಡಿಕೊಂಡು ಪೆರೆಸಂದ್ರದ ಎಸಲೆಂಟ್ ಟ್ರೇಡರ್ಸ್ ಹೈಬ್ರಿಡ್ ಪಾಪ್ಕಾರ್ನ್ ಬೀಜಗಳನ್ನು ಮಾರಾಟ ಮಾಡುತ್ತಿದೆ. ಅಧಿಕ ಇಳುವರಿ ಜೊತೆಗೆ ಉತ್ತಮ ಬೆಲೆ, ಬಿತ್ತನೆ ಬೀಜ ಖರೀದಿಸಿದ ರೈತರಿಂದ ಫಸಲನ್ನು ನಾವೇ ಖರೀದಿಸುತ್ತೇವೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಉಪವಿಭಾಗದಿಂದ ಜಿಲ್ಲಾ ಕೇಂದ್ರವಾಗಿ ಪರಿವರ್ತನೆಗೊಳ್ಳುವುದಕ್ಕೂ ಮೊದಲೇ ಅಫಿಷಿಯಲ್ ಏರಿಯಾ ಅತ್ಯಂತ ದೊಡ್ಡ ರೆಸಿಡೆನ್ಷಿಯಲ್ ಏರಿಯಾ ಆಗಿ ನಿರ್ಮಾಣವಾಗಿದ್ದ ಪ್ರಶಾಂತ ನಗರದಲ್ಲಿ ಇದೇ ಮೊದಲ ಬಾರಿಗೆ ಊರ ಜಾತ್ರೆ ಮಾಡಿ ಸ್ಥಳೀಯ ದೇವತೆಗಳಾದ ಚೌಡಮ್ಮ, ಗಂಗಮ್ಮ ಹಾಗೂ ಮುತ್ಯಾಲಮ್ಮ ದೇವರಿಗೆ ದೀಪ ಬೆಳಗಿ ವರ್ಷವಿಡೀ ಮಳೆಯಾಗಿ ಜನರು ನೆಮ್ಮದಿಯಿಂದ ಬದುಕುವಂತಾಗಲಿ ಎಂದು ಪ್ರಾರ್ಥಿಸಿಕೊಂಡಿದ್ದಾರೆ. ಜಿಲ್ಲಾ ಕೇಂದ್ರವಾಗಿ ಚಿಕ್ಕಬಳ್ಳಾಪುರ ರೂಪುಗೊಂಡ ಮೇಲೆ ಚಿಕ್ಕಬಳ್ಳಾಪುರ ನಗರ ಬೃಹದಾಕಾರವಾಗಿ ಬೆಳೆಯುತ್ತಿದೆ. ಅದಕ್ಕೂ ಮೊದಲೇ ರೆಸಿಡೆನ್ಷಿಯಲ್ ಏರಿಯಾ, ಅದರಲ್ಲೂ ಅಫಿಷಿಯಲ್ ಏರಿಯಾ ಎಂದೇ ಕರೆಯಲ್ಪಡುತ್ತಿದ್ದ ಪ್ರಶಾಂತ ನಗರವೇ ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ನಗರವಾಗಿ ಹೊರಹೊಮ್ಮಿತ್ತು. ಅಂದಿನಿಂದಲೂ ಇಡೀ ನಗರ ಒಟ್ಟಾಗಿ ಊರ ಜಾತ್ರೆ ಹಬ್ಬ ಮಾಡಿರಲಿಲ್ಲ. ಈ ವರ್ಷ ಮೊದಲ ಬಾರಿಗೆ ಊರ ಜಾತ್ರೆ ಮಾಡಿ ಗ್ರಾಮ ದೇವತೆಗಳಾದ ಚೌಡಮ್ಮ, ಗಂಗಮ್ಮ ಮತ್ತು ಮುತ್ಯಾಲಮ್ಮ ದೇವರುಗಳ ಮೆರವಣಿಗೆ ಮಾಡಿ ಎಲ್ಲಾ ದೇವರುಗಳಿಗೆ ತಂಬಿಟ್ಟು ದೀಪದ ಆರತಿಗಳನ್ನು ಬೆಳಗಿದ್ರು. ಆಕರ್ಷಕ ದೀಪಗಳನ್ನು ಹೊತ್ತು ಸಾಗಿದ ಹೆಣ್ಣು ಮಕ್ಕಳು ತಮ್ಮ ತಮ್ಮ ಮನೆಗಳಿಂದ ತಂದಿದ್ದ ದೀಪಗಳನ್ನು ದೇವರುಗಳಿಗೆ ಸಮರ್ಪಿಸಿದ್ರು. ಪ್ರಶಾಂತ ನಗರದ ವಾರ್ಡ್ ಕೌನ್ಸಿಲರ್ ಗಜೇಂದ್ರ ಮಾತನಾಡಿ, ಇದೇ ಮೊದಲ ಬಾರಿಗೆ ಪ್ರಶಾಂತ ನಗರದಲ್ಲಿ ಊರ ಜಾತ್ರೆ ಮಾಡುತ್ತಿದ್ದೇವೆ. ದೇವರು ಒಳ್ಳೆಯದು ಮಾಡಿ ಈ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ನಡೆಯುವಂತೆ ನೋಡಿಕೊಳ್ಳಲಿ. ಪ್ರತಿ ವರ್ಷ ಜಾತ್ರೆ ಮಾಡುವ ಅವಕಾಶವನ್ನು ದೇವರು ಕಲ್ಪಿಸಲಿ. ಈ ಬಾರಿ ಜಾತ್ರೆಗೆ ಸಹಕಾರ ನೀಡಿದ ನಗರದ ಹಿರಿಯರು ಕಿರಿಯರಿಗೂ ಶುಭಾಶಯ ಕೋರುತ್ತೇನೆ ಎಂದರು. ಪ್ರಶಾಂತ್ ನಗರ ಮೊದಲನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಚಿಕ್ಕಬಳ್ಳಾಪುರದಲ್ಲಿ ಇದು ಮೊದಲನೇ ಬಾರಿ ಎಲ್ಲ ಸಾಮೂಹಿಕವಾಗಿ ಪ್ರಶಾಂತ್ ನಗರದ ಎಲ್ಲ ನಿವಾಸಿಗಳು ಮೊದಲನೇ ವರ್ಷ ಈ ಸಲ ಜಾತ್ರೆ ಮಾಡಬೇಕಂತೇಳ್ಬಿಟ್ಟು ಅಂದ್ಕೊಂಡು ಈ ಸಲ ಯಶಸ್ವಿಯಾಗಿ ಪ್ರತಿ ಮನೆಯಿಂದನೂ ದೀಪಗಳು ಅಲಂಕಾರ ಶೃಂಗಾರ ಮಾಡಿಕೊಂಡು ದೀಪಗಳು ತೊಗೊಂಬಂದು ಶ್ರೀ ಗಂಗಮ್ಮ, ಚೌಡೇಶ್ವರಿ, ಮುತ್ಯಾಲಮ್ಮ ಅವರಿಗೆ ಇವತ್ತು ದೀಪ ಬೆಳಗುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸಹಕಾರಿ ಕ್ಷೇತ್ರದಲ್ಲಿ ಬಹಳಷ್ಟು ತೊಡಕುಗಳಿದ್ದು ಚುನಾವಣೆಗಳು ಬೇರೆ ರೀತಿ ನಡೆಯುತ್ತಿವೆ. ಹಾಲು ಹಾಕದವರು ಡಾಮಿನೇಟ್ ಮಾಡುವ ವ್ಯವಸ್ಥೆ ನಡೆಯಬಾರದು. ಹಾಲು ಹಾಕುವವರಿಗೆ ಮಾತ್ರ ಮತದಾನದ ಹಕ್ಕು ವ್ಯವಸ್ಥೆಯಾಗಬೇಕಿದೆ ಎಂದು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದರು. ಚಿಂತಾಮಣಿ ತಾಲೂಕು ಕಸಬಾ ಹೋಬಳಿ ದೊಡ್ಡಬೊಮ್ಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ, ಬಿಎಂಸಿ ಘಟಕ ಹಾಗೂ ಸಾಮೂಹಿಕ ಹಾಲು ಕರೆಯುವ ಘಟಕದ ಉದ್ಘಾಟನೆಯನ್ನು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮತ್ತಿತರರು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿ ಲೋಕಾರ್ಪಣೆಗೊಳಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಮಾತನಾಡಿ, ಸಹಕಾರಿ ಕ್ಷೇತ್ರದಲ್ಲಿ ಬಹಳಷ್ಟು ತೊಡಕುಗಳಿದ್ದು ಚುನಾವಣೆಗಳು ಬೇರೆ ರೀತಿ ನಡೆಯುತ್ತಿವೆ. ಹಾಲು ಹಾಕದವರು ಡಾಮಿನೇಟ್ ಮಾಡುವ ವ್ಯವಸ್ಥೆ ನಡೆಯಬಾರದು. ಹಾಲು ಹಾಕುವವರಿಗೆ ಮಾತ್ರ ಮತದಾನದ ಹಕ್ಕು ವ್ಯವಸ್ಥೆಯಾಗಬೇಕಿದೆ. ಯಾವುದೇ ಹಾಲು ಒಕ್ಕೂಟ ಚುನಾವಣೆ ಸಂದರ್ಭದಲ್ಲಿ ಉದಾಹರಣೆಗೆ 70 ಓಟಿಗೆ ಸಾಕಷ್ಟು ಪೊಲೀಸ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಆದರೆ ಯಾವುದೇ ಚುನಾವಣೆ ವೇಳೆಯಲ್ಲಿ ಕೇವಲ ಒಬ್ಬರು ಅಥವಾ ಇಬ್ಬರು ಪೇದೆಗಳಿದ್ದರೂ ಚುನಾವಣೆ ಅಚ್ಚುಕಟ್ಟಾಗಿ ನಡೆಯುತ್ತೆ. ಆದರೆ ಅದರಲ್ಲಿ ಪೊಲೀಸರಿಗೆ ಇಷ್ಟು ದುಡ್ಡು ಕೊಡುವ ವ್ಯವಸ್ಥೆ ಇದೆಲ್ಲ ಬೇಕಾ ಎಂದು ಪ್ರಶ್ನಿಸಿದ ಅವರು, ಪಕ್ಷ ಭೇದ ಬಿಟ್ಟು ಡೈರಿ ನಡೆಸಿ ಅಭಿವೃದ್ಧಿಗೆ ಸಹಕರಿಸಿ ಎಂದರು. ಅವರು ತೀರ್ಮಾನಗಳನ್ನು ಮಾಡಿ ಒಕ್ಕೂಟಗಳು ಜಾರಿ ತರ್ತಕ್ಕಂಥ ಕೆಲಸ ಆಗ್ತದೆ. ಇದಾಗೋದೇ ಇಲ್ಲ ಅಂತ ಹೇಳಿದಾಗ ಕಡೆಗೆ ಆಯ್ತು ಇದು ತಿದ್ದುಪಡಿ ಆಗಲಿ
ರೂಲ್ಸ್ ಫ್ರೇಮ್ ಮಾಡುವಂಥ ಸಂದರ್ಭದಲ್ಲಿ, ನಿಯಮಗಳನ್ನು ಜಾರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಿವತ್ತು ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ನಮ್ಮ VSSL ಸೊಸೈಟಿ ಅಥವಾ ಏನು ನಮ್ಮ ಬೇರೆ ಬೇರೆ ಸೊಸೈಟಿಗಳಲ್ಲಿ ಸಾಲಗಾರರು ಅಲ್ಲದ ಕ್ಷೇತ್ರ ಇದೆ. ಕಾರ್ಯಕ್ರಮದಲ್ಲಿ ಕೋಚಿಮುಲ್ ಅಧ್ಯಕ್ಷ ನಂಜೇಗೌಡ, ವಿಧಾನ ಪರಿಷತ್ ಸದಸ್ಯ ML ಅನಿಲ್ ಕುಮಾರ್, ಡೈರಿ ಅಧ್ಯಕ್ಷ ವೆಂಕಟೇಶ್ ಗೌಡ, ಕೋಚಿಮುಲ್ ನಿರ್ದೇಶಕ ಅಶ್ವತ್ಥ ನಾರಾಯಣ ಬಾಬು, ಸೀಕಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರೇಂದ್ರ ಗೌಡ, ವ್ಯವಸ್ಥಾಪಕ ಗೋಪಾಲಮೂರ್ತಿ, ಉಪವ್ಯವಸ್ಥಾಪಕ ಮಹೇಶ್ ಮತ್ತಿತರರು ಹಾಜರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಶಿಡ್ಲಘಟ್ಟ ನಗರಸಭೆಯ ಕೆಲ ಸದಸ್ಯರ ತೀವ್ರ ವಿರೋಧದ ನಡುವೆಯೂ ನಗರದಲ್ಲಿನ ಶುದ್ಧ ಕುಡಿಯುವ ನೀರಿನ ಘಟಕಗಳ ನಿರ್ವಹಣೆಯ ಗುತ್ತಿಗೆ ಹರಾಜು ನಡೆಯಿತು. 7 ಘಟಕಗಳ ಪೈಕಿ 1 ಘಟಕಕ್ಕಷ್ಟೇ ಬಿಡ್ ನೀಡಲಾಯಿತು. ಶಿಡ್ಲಘಟ್ಟ ನಗರದಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕಗಳ ನಿರ್ವಹಣೆ ಮಾಡುವ ಗುತ್ತಿಗೆಯ ಬಹಿರಂಗ ಹರಾಜನ್ನು ನಗರಸಭೆಯು ನಡೆಸಿದ್ದು, 7 ಘಟಕಗಳ ಪೈಕಿ 1 ಘಟಕಕ್ಕಷ್ಟೇ ಬಿಡ್ ನೀಡಿದ್ದು, ಇನ್ನುಳಿದ 6 ಘಟಕಗಳಿಗೆ ಯಾರೂ ಕೂಡ ಬಿಡ್ ನೀಡಲಿಲ್ಲ. ಶಿಡ್ಲಘಟ್ಟ ನಗರಸಭೆಯ ಸಭಾಂಗಣದಲ್ಲಿ ನಗರಸಭೆ ಪೌರಾಯುಕ್ತ ಮಂಜುನಾಥ್ ಉಪಸ್ಥಿತಿಯಲ್ಲಿ ನಡೆದ ಬಹಿರಂಗ ಹರಾಜು ಪ್ರಕ್ರಿಯೆಯಲ್ಲಿ 18ನೇ ವಾರ್ಡ್ನ ನ್ಯಾಯಾಲಯದ ಹಿಂಭಾಗದಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ 13,600 ರೂಗಳ ಮಾಸಿಕ ಬಾಡಿಗೆಯ ಬಿಡ್ ಅನ್ನು ಹುಸೇನ್ ಎಂಬುವವರು ನೀಡಿದ್ರು. ಇನ್ನುಳಿದಂತೆ ಅಶೋಕ ರಸ್ತೆಯ ದ್ವಿಮುಖ ಗಣಪತಿ ದೇವಸ್ಥಾನದ ಹತ್ತಿರದ ಘಟಕ, ಗಂಗಮ್ಮಗುಡಿ ದೇವಸ್ಥಾನದ ಹತ್ತಿರದ ಘಟಕ, ಸಂತೆ ಮೈದಾನದಲ್ಲಿನ ಘಟಕ, ಬಿಇಒ ಕಚೇರಿ ಆವರಣದ ಬಳಿಯ ಘಟಕ, ಕೋಟಿಯ ಓವರ್ ಹೆಡ್ ಟ್ಯಾಂಕ್ ಬಳಿಯ ಘಟಕ ಹಾಗೂ ವಾರ್ಡ್ನ 13ರ ಹಶ್ವತ್ತಕಟ್ಟಿ ಬಳಿಯ ಘಟಕದ ನಿರ್ವಹಣೆ ಗುತ್ತಿಗೆಗೆ ಯಾರೊಬ್ಬರೂ ಸಹ ಬಿಡ್ ನೀಡಲೇ ಇಲ್ಲ. ಗಂಗಮ್ಮಗುಡಿ ದೇವಸ್ಥಾನ ಹತ್ತಿರದ ಘಟಕ ಹಾಗೂ ಕೋಟಿಯ ಓವರ್ ಹೆಡ್ ಟ್ಯಾಂಕ್ ಬಳಿಯ ಘಟಕದ ನಿರ್ವಹಣೆಯ ಗುತ್ತಿಗೆಯನ್ನು ಪರಿಶಿಷ್ಟ ಜಾತಿಯವರಿಗೆ ಹಾಗೂ ಇನ್ನುಳಿದ ಎಲ್ಲ 5 ಘಟಕಗಳ ನಿರ್ವಹಣೆ ಗುತ್ತಿಗೆಯನ್ನು ಸಾಮಾನ್ಯ ವರ್ಗಕ್ಕೆ ಮೀಸಲಿಟ್ಟು ಬಹಿರಂಗ ಹರಾಜು ನಡೆಸಲಾಯಿತು. ಆಡಳಿತಾಧಿಕಾರಿಗಳ ಗಮನ ತರ್ತೇವೆ, ಅಲ್ಲಿ ಮಂಜೂರಾತಿ ತಗೊಂಡು ಇದು ಮಾಡ್ತೀವಿ. ಮುಂದಿನ ಪ್ರಕ್ರಿಯೆ ಅವ್ರಿಗೆ ಯಾವ ಥರ ಡೈರೆಕ್ಷನ್ಸ್ ಕೊಡ್ತಾರೆ ಅದನ್ನು ನಾವು ನಿರ್ವಹಿಸಲಿಕ್ಕೆ ಕ್ರಮ ಕೈಗೊಳ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ಪರಿಶಿಷ್ಟ ಜಾತಿಗೆ ಮೀಸಲಾದ ಘಟಕಗಳಿಗೆ ಬಿಡ್ ನೀಡಲು 25,000 ಹಾಗೂ ಸಾಮಾನ್ಯ ವರ್ಗದವರಿಗೆ ಮೀಸಲಾಗಿಟ್ಟ ಘಟಕಗಳ ನಿರ್ವಹಣೆಗೆ ಬಿಡ್ ನೀಡುವವರು 50,000 ರೂಗಳ ಮುಂಗಡ ಠೇವಣಿ ಇಡಬೇಕಿತ್ತು. ಒಟ್ಟು 13 ಮಂದಿ ಬಿಡ್ನಲ್ಲಿ ಭಾಗವಹಿಸಿದ್ರು. 47 ತಿಂಗಳ ಕಾಲ ನಿರ್ವಹಣೆಯ ಗುತ್ತಿಗೆ ಇದಾಗಿದೆ. ಬಿಡ್ನಲ್ಲಿ ನಿಗದಿಯಾದ ಮಾಸಿಕ ಬಾಡಿಗೆಯನ್ನು ನಗರಸಭೆಗೆ ಪಾವತಿಸಿ ಘಟಕವನ್ನು ಗುತ್ತಿಗೆದಾರರೇ ನಿರ್ವಹಿಸಬೇಕು. ಘಟಕಕ್ಕೆ ನೀರನ್ನು ಮಾತ್ರವೇ ನಗರಸಭೆಯಿಂದ ಪೂರೈಸಲಾಗುತ್ತದೆ. ಸಾರ್ವಜನಿಕರಿಗೆ 20 ಲೀಟರ್ ಶುದ್ಧ ನೀರಿಗೆ ಕೇವಲ 5 ರು ಮಾತ್ರ ಶುಲ್ಕ ವಿಧಿಸಬೇಕೆಂಬ 10 ಹಲವು ಷರತ್ತುಗಳನ್ನು ವಿಧಿಸಲಾಗಿದೆ. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ದೇವನಹಳ್ಳಿ ಮಾರ್ಗವಾಗಿ ಆಂಧ್ರ ಪ್ರದೇಶದ ಕಡೆ ತೆರಳುತ್ತಿದ್ದ ಬಿಸಿ ಮತ್ತು AWS ವೆಲ್ಫೇರ್ನ ಸಂಸದೆ ಎಸ್ ಸವಿತಾಗೆ ದೇವನಹಳ್ಳಿಯಲ್ಲಿ ಹೂವಿನ ಹಾರವನ್ನು ಹಾಕುವುದರ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ದೇವನಹಳ್ಳಿ ಪಟ್ಟಣದ ಕೆಂಪೇಗೌಡ ವೃತ್ತದಲ್ಲಿ ಸಂಸದೆ ಸವಿತಾ ಆಗಮಿಸುತ್ತಿದ್ದಂತೆ ಪಟಾಕಿ ಸಿಡಿಸಿ ಹೂಗುಚ್ಛ ನೀಡಿ ಅಭಿಮಾನಿಗಳು ಅಭಿನಂದಿಸಿದ್ರು. ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಹೊಸಳ್ಳಿ ಟಿ ರವಿ ಮಾತನಾಡಿ, ಜಯ ಕರ್ನಾಟಕ ಸಂಘಟನೆಯ ಬೆಂಗಳೂರು ಉಪಾಧ್ಯಕ್ಷರಾಗಿರುವ ಚೌಧರಿ ಅವರ ಹತ್ತಿರದ ಸಂಬಂಧಿ ಆಂಧ್ರ ಮೂಲಕ MLA ಸವಿತಾ ಅವರು ಸಂಸದರಾದ ಮೊದಲನೇ ದಿನ ಏರ್ಪೋರ್ಟ್ನಿಂದ ದೇವನಹಳ್ಳಿ ಮೂಲಕ ತೆರಳುತ್ತಿದ್ದುದರಿಂದ ಸಂಘಟನೆಯ ಪರವಾಗಿ ಎಲ್ಲ ಪದಾಧಿಕಾರಿಗಳು ಅಭಿನಂದಿಸಿ ಬೀಳ್ಕೊಡುಗೆ ನೀಡಲಾಗಿದೆ ಎಂದರು. ಸಂಘಟನೆಯ ಬೆಂಗಳೂರು ಜಿಲ್ಲಾ ಉಪಾಧ್ಯಕ್ಷರಾದ ಚೌಧರಿಯವರ ಸೋದರ ಸಂಬಂಧಿಯಾದಂಥ ನಮ್ಮ ರಾಪ್ತಾಡು MLA ಅವರು ಸವಿತಾ ಮೇಡಮ್ ಅವರು ದಿನ ಎಷ್ಟು ಮಿನಿಸ್ಟರ್ ಮೊದಲನೇ ದಿವಸ ಏರ್ಪೋರ್ಟ್ನಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನದಿಂದ ಊರು ಕೊಟ್ಟಿರಬೇಕಾದ್ರೆ ನಮ್ಮ ಜಯ ಕರ್ನಾಟಕ ಸಂಘಟನೆ ನಮ್ಮ ರಾಜ್ಯ ರಾಮಚಂದ್ರನ ನೇತೃತ್ವದಲ್ಲಿ ಇಲ್ಲಿನ ತಾಲೂಕು ಅಧ್ಯಕ್ಷರು ಮಾರೇಗೌಡ ನೇತೃತ್ವದಲ್ಲಿ ಎಲ್ಲ ಪದಾಧಿಕಾರಿಗಳು ಬಂದು ಅವ್ರಿಗೊಂದು ಹಾರ ಹಾಕೋ ರೇಷ್ಮೆ ಹಾರ ಹಾಕೋ ಮುಖಾಂತರ ನಮ್ಮ ತಾಲೂಕಿನ ಸಂಖ್ಯೆಯಿಂದ ರೇಷ್ಮೆ ಹಾರ ಹಾಕೋ ಮುಖಾಂತರ ಅವ್ರನ್ನ ವೆಲ್ಕಮ್ ಮಾಡಿ ಅವ್ರ ದಿನ ಊರ ಕಡೆ ಬೀಳ್ಕೊಟ್ಟಿದ್ದೀವಿ. ನಮ್ಮ ಸಂಘಟನೆಯ ಪದಾಧಿಕಾರಿ ಆಗಿರೋದ್ರಿಂದ ನಾವು ಆ ದಿನ ಅವರ ಮಿನಿಸ್ಟರ್ ಅವ್ರ ಸೋದರ ಸಂಬಂಧದಿಂದ ನಾವು ಸಂಘಟನೆ ಮುಖಾಂತರ ಅವ್ರನ್ನ ದಿನ ವೆಲ್ಕಮ್ ಮಾಡಿ ಬೀಳ್ಕೊಟ್ಟಿದ್ದೀವಿ. ಇನ್ನು ಸಂಸದೆ ಸವಿತಾ ಆಗಮಿಸುತ್ತಿದ್ದಂತೆ ಅಭಿಮಾನಿಗಳು ಫೋಟೋ ಕ್ಲಿಕ್ಕಿಸಲು ಮುಗಿಬಿದ್ರು.
ಜೆಡಿಎಸ್ನ ಕಾರ್ಯಕರ್ತರು ಸಹ ಭಾಗಿಯಾಗಿದ್ದುದು ಗಮನ ಸೆಳೆಯಿತು. ಈ ವೇಳೆ ಜಯ ಕರ್ನಾಟಕ ಸಂಘಟನೆಯ ರಾಜ್ಯ ಕಾರ್ಯಾಧ್ಯಕ್ಷ ರಾಮಚಂದ್ರಣ್ಣ, ರಾಜ್ಯ ಸಮಿತಿ ಸದಸ್ಯ ಅಶ್ವಥಪ್ಪ, ಜಿಲ್ಲಾ ಕಮಿಟಿ ಸದಸ್ಯರಾದ ಚೇತನ್ಗೌಡ, ಮನೋಹರ್, ಜಿಲ್ಲಾಧ್ಯಕ್ಷ ಟಿ ರವಿ, ತಾಲೂಕು ಅಧ್ಯಕ್ಷ ಮಾರೇಗೌಡ ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಕನ್ನಡ ಸಾರಸ್ವತ ಲೋಕದ ಹಿರಿಯ ಲೇಖಕಿ, ಕವಯತ್ರಿ ಕಮಲಾ ಹಂಪನ ಇನ್ನಿಲ್ಲ. ಸಾಹಿತ್ಯ ಕ್ಷೇತ್ರದಲ್ಲಿ ಅಚ್ಚಳಿಯದ ಹೆಜ್ಜೆ ಗುರುತುಗಳನ್ನು ಮೂಡಿಸಿದವರು. ಕತೆ, ಕಾವ್ಯ, ನಾಟಕ, ವಿಮರ್ಶೆ ಇವುಗಳ ಜೊತೆಗೆ ತಮ್ಮ ಬಹುತೇಕ ಸಮಕಾಲೀನ ಲೇಖಕಿಯರಿಗಿಂತ ಭಿನ್ನವಾಗಿ ಸಂಪಾದನೆ, ಸಂಶೋಧನಾ ಕ್ಷೇತ್ರಗಳಲ್ಲಿಯೂ ಮುನ್ನುಗ್ಗಿ ಹೆಸರನ್ನು ಮಾಡಿರುವುದು ಗಮನಾರ್ಹ ಸಂಗತಿಯಾಗಿದೆ. ಇವರಿಗೆ ಗೌರಿಬಿದನೂರು ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ನುಡಿ ನಮನ ಸಲ್ಲಿಸಲಾಯಿತು. ಗೌರಿಬಿದನೂರು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಿರಿಯ ಲೇಖಕಿ ಕಮಲಾ ಹಂಪನರವರಿಗೆ ನುಡಿ ನಮನ ಸಲ್ಲಿಸಲಾಯಿತು. ಈ ವೇಳೆ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ನಂಜುಂಡಪ್ಪ ಮಾತನಾಡಿ, ನಮ್ಮ ಗೌರಿಬಿದನೂರು ತಾಲೂಕಿನ ಸೊಸೆಯಾಗಿದ್ದ ಕಮಲಾ ಹಂಪನ ದೇವನಹಳ್ಳಿಯಲ್ಲಿ ಜನಿಸಿ ತುಮಕೂರು, ಮೈಸೂರು ಭಾಗದಲ್ಲಿ ಶಿಕ್ಷಣ ಪಡೆದು 50ಕ್ಕೂ ಹೆಚ್ಚು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಬಂಧಗಳ ರಚನೆ ಮಾಡಿದ್ದು, ಲೇಖಕಿಯಾಗಿ, ವಿಮರ್ಶಕಿಯಾಗಿ, ಕವಯತ್ರಿಯಾಗಿ ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದರು. ತೀರ್ಥಶಾಲೆ ಸಂಸ್ಥೆಯ ಮುಖ್ಯಸ್ಥ ಡಾಕ್ಟರ್ ಕೆವಿ ಪ್ರಕಾಶ್ ಮಾತನಾಡಿ, 6 ದಶಕಗಳ ಕಾಲ ಸಾಹಿತ್ಯ ಕೃಷಿ ಮಾಡಿ ಅನೇಕ ಲೇಖನಗಳು, ಗ್ರಂಥಗಳು, ಪ್ರಬಂಧಗಳು ರಚನೆ ಮಾಡಿದ್ದಾರೆ. ಇವುಗಳನ್ನು ಪರಾಮರ್ಶೆ ಮಾಡುವುದರ ಮೂಲಕ ನಾವು ಅವರಿಗೆ ಗೌರವ ಸಲ್ಲಿಸಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಗೌರೀಶ್, ಸಂಜೀವಪ್ಪ, ಬಾಲಪ್ಪ, ಗಂಗಾಧರ್, ದಸ್ತಗಿರಿ ಸಾಬ್, ಆಶಾ ಜಗದೀಶ್, ವೆಂಕಟರಮಣಪ್ಪ, ನಾಗರಾಜು, ನಜೀರ್ ಅಹಮದ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಹಸಿರು ಸ್ವಯಂ ಸೇವಾ ಸಂಸ್ಥೆಯಿಂದ ಭಾನುವಾರ ಬೆಳಗಿನ ಜಾವ ಚಿಕ್ಕಬಳ್ಳಾಪುರದ ಸ್ಕಂದಗಿರಿ ಬೆಟ್ಟದಲ್ಲಿ 100 ಗಿಡಗಳನ್ನು ನೆಟ್ಟರು. ಇದೇ ಸಂದರ್ಭದಲ್ಲಿ ಹಸಿರು ಸ್ವಯಂ ಸೇವಾ ಸಂಸ್ಥೆಯ ಮಾರ್ಗದರ್ಶಕರಾದ ಮಹಾಂತೇಶ್, ಕಾಟಾಪುರ ಮಠ 3 ಭಾನುವಾರ ಇದೇ ಪ್ರದೇಶದಲ್ಲಿ 100 ಗಿಡಗಳನ್ನು ನೀಡಲಾಗಿದೆ. ಪರಿಸರ ಸಂರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಈ ವರ್ಷ ಹೆಚ್ಚು ಮಳೆ ಬೀಳುತ್ತದೆ ಎಂಬ ವದಂತಿ ಎಲ್ಲಾ ಕಡೆಗೂ ಹಬ್ಬಿದೆ. ಅದು ಈಗ ನಿಜವಾಗುತ್ತಿದೆ. ಆದ್ದರಿಂದ ಪ್ರತಿಯೊಬ್ಬರೂ 1-2 ಗಿಡಗಳನ್ನು ನೆಡಬೇಕು. ತಮ್ಮಿಂದ ಗಿಡವನ್ನು ನೆಡಲು ಸಾಧ್ಯವಾಗದೇ ಇದ್ದರೆ ಇಂಥ ಸಂಸ್ಥೆಯವರನ್ನ ಪ್ರೋತ್ಸಾಹಿಸಿ. ನಿಮ್ಮ ಕೈಲಾದಷ್ಟು ಗಿಡಗಳನ್ನ ಅವರಿಗೆ ಕೊಡಿಸಿ. ಆ ಕೆಲಸವನ್ನು ಈ ತಂಡದವರು ಮಾಡುತ್ತಾರೆ. ಪರಿಸರ ಸಂರಕ್ಷಣೆ ಮಾಡಿದ್ರೆ ಉತ್ತಮವಾದ ಗಾಳಿ, ಪ್ರಾಣಿ ಪಕ್ಷಿಗಳಿಗೆ ಹಣ್ಣು ಹಂಪಲು ಆಶ್ರಯ ತಾಣಗಳಾಗಿರುತ್ತವೆ.
ಈ ತರಹದ ಕಾರ್ಯಗಳನ್ನು ಮಾಡಲು ಎಲ್ಲರೂ ಮುಂದಾಗಬೇಕು ಎಂದು ತಿಳಿಸಿದ್ರು. ಈ ಸಂದರ್ಭದಲ್ಲಿ ಹಸಿರು ಸ್ವಯಂ ಸೇವಾ ಸಂಸ್ಥೆ ಅಧ್ಯಕ್ಷ ಮಧು ಶಮನ್, ಕಿಶೋರ್, ಪ್ರಣವ್, ಹರ್ಷ, ಹೇಮಂತ್, ಮಹಾಂತೇಶ್, ಪ್ರದೀಪ್, ಅಜಯ್, ವಿಜಯ್, ರಾಜೇಶ್, ಗಗನ್, ಆಕಾಶ್, ನರಸಿಂಹಮೂರ್ತಿ ಹಾಜರಿದ್ದರು. ಎಜಿಐ ಆಕಾಶ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಂಸ್ಥೆಯ ವತಿಯಿಂದ ಸಂಸ್ಥಾಪನಾ ದಿನದ ಅಂಗವಾಗಿ ಬೃಹತ್ ಹೆಲ್ತ್ ಫಿಟ್ನೆಸ್ ಮ್ಯಾರಥಾನ್ ಅನ್ನು ಆಯೋಜಿಸಲಾಗಿತ್ತು. ದೇವನಹಳ್ಳಿ ಪಟ್ಟಣದ ಆಕಾಶ್ ಸಮೂಹ ಸಂಸ್ಥೆಯ ವತಿಯಿಂದ ಆಯೋಜಿಸಿದ್ದ ಮ್ಯಾರಥಾನ್ ಓಟದ ಸ್ಪರ್ಧೆಯಲ್ಲಿ ಆಕಾಶ್ ಗ್ರೂಪ್ಸ್ನ ಉಪಾಧ್ಯಕ್ಷ ಅಮರ್ಗೌಡ ಮಾತನಾಡಿ, ಆಕಾಶ್ ಆಸ್ಪತ್ರೆಯಲ್ಲಿ ಸಾಮಾಜಿಕ ಸೇವೆಗೆ ಹೆಚ್ಚು ಒತ್ತು ಕೊಡಲಾಗುತ್ತಿದೆ. ದೇಶದಲ್ಲಿ 20% ಹೆಚ್ಚು, 60% ಕಡಿಮೆ ಪ್ರಾಯವಾಗಿರುವವರು ಇದ್ದಾರೆ. ಇವರಿಗೆ ಸರಿಯಾದ ಆರೋಗ್ಯ ಸೇವೆ ಇಲ್ಲವೆಂಬುದು ನಮ್ಮ ರಿಸರ್ಚ್ ಮೂಲಕ ತಿಳಿದು ಬಂದಿರುತ್ತದೆ. ಈ ನಿಟ್ಟಿನಲ್ಲಿ ಹೆಲ್ತ್ ಫಿಟ್ನೆಸ್ ರನ್ ಎಂಬ ಕಾನ್ಸೆಪ್ಟ್ ಇಟ್ಟುಕೊಂಡು ಮಾಡಲಾಗಿದೆ ಎಂದರು. ಇನ್ನು ವಿಜೇತರಿಗೆ ವೇದಿಕೆಯಲ್ಲಿ ಪ್ರಶಸ್ತಿ ಪತ್ರ, ಪದಕ ಮತ್ತು ನಗದು ಬಹುಮಾನದ ಜೊತೆಗೆ ಉಚಿತ ಆರೋಗ್ಯ ತಪಾಸಣೆ ಕಾರ್ಡು ನೀಡಿ ಪ್ರೋತ್ಸಾಹಿಸಲಾಯಿತು. ಈ ವೇಳೆ ಆಕಾಶ್ ಗ್ರೂಪ್ಸ್ನ ಸಂಸ್ಥಾಪಕ ಮುನಿರಾಜು, ಮುಖ್ಯಸ್ಥೆ ಪುಷ್ಪಾ ಮುನಿರಾಜು, ನಿರ್ದೇಶಕ ಆಕಾಶ್, ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಬ್ರಿಜೇಶ್, ಡಾಕ್ಟರ್ ಸ್ವರೂಪ್, ಡಾಕ್ಟರ್ ಮೂರ್ತಿ, ಆಕೃತಿ, ಅಮರ್ಗೌಡ ಮತ್ತಿತರರು ಹಾಜರಿದ್ದರು. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಕೆಂಗಲ್ ಕೆಂಪೋಹಳ್ಳಿಯ ಪುರಾಣ ಪ್ರಸಿದ್ಧ ಶ್ರೀ ದನೇನಮಾರಮ್ಮ ದೇವಿ ದೇವಾಲಯದಲ್ಲಿ ಕಳ್ಳತನ ಮಾಡಲು ಕಳ್ಳರು ವಿಫಲ ಯತ್ನ ಮಾಡಿದ್ದಾರೆ. ಜೂನ್ 22 ಶನಿವಾರ ರಾತ್ರಿ ಕಳ್ಳರು ದೇವಾಲಯ ಬಾಗಿಲು ಬೀಗ, ದೇವಾಲಯಕ್ಕೆ ಹೊಂದಿಕೊಂಡಿರುವ ಪೂಜಾ ಸಾಮಗ್ರಿ ಕೊಠಡಿ ಬೀಗ ಹೊಡೆದಿದ್ದಾರೆ. ಅದೃಷ್ಟವಶಾತ್ ದೇವಾಲಯದಲ್ಲಿ ಹುಂಡಿ ಇಲ್ಲದೇ ಇರುವುದು ಕಳ್ಳತನವಾಗಿಲ್ಲ ಎಂದು ಗ್ರಾಮದವರು ತಿಳಿಸಿದ್ದಾರೆ. ಗ್ರಾಮಸ್ಥ ಮುರಳೀಧರ್ ಮಾತನಾಡಿ, ಶ್ರೀ ದನೇನಮಾರಮ್ಮ ದೇವಾಲಯದ ಅಪಾರ ಶಕ್ತಿ ನೋಡಿ ಕಳ್ಳರು ವಿಫಲ ಯತ್ನ ಮಾಡಿ ಓಡಿ ಹೋಗಿದ್ದಾರೆ. ಅಕ್ಕಪಕ್ಕದ ಗ್ರಾಮದ ದೇವಾಲಯಗಳಲ್ಲಿ ಹುಂಡಿ ಕಳ್ಳತನವಾಗಿರುವುದು ಆತಂಕಕಾರಿ ಎಂದರು. ಘಟನಾ ಸ್ಥಳಕ್ಕೆ ದಾಬಸ್ಪೇಟೆ ಪೊಲೀಸ್ ಠಾಣಾ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಈ ವೇಳೆ ಗ್ರಾಮಸ್ಥರು, ಭಕ್ತರು, ಅರ್ಚಕರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜಕೀಯ ಪುನರ್ಜನ್ಮ ನೀಡಿದ ಲೋಕಸಭಾ ಕ್ಷೇತ್ರದ ಜನತೆಯನ್ನ ಸ್ಮರಿಸುತ್ತೇನೆ, ನಿಮ್ಮ ಸೇವಕನಾಗಿ ಕೆಲಸ ಮಾಡುತ್ತೇನೆ. ಡಾಕ್ಟರ್ ಕೆ ಸುಧಾಕರ್. ಚುನಾವಣೆ ಬಳಿಕ ಕಾರ್ಯಕರ್ತರಿಗೆ ಭರ್ಜರಿ ಬಾಡೂಟ ವ್ಯವಸ್ಥೆ ಮಾಡಿದ ಶಾಸಕ ಸುಬ್ಬಾರೆಡ್ಡಿ. 15,000ಕ್ಕೂ ಹೆಚ್ಚು ಜನ ಔತಣಕೂಟದಲ್ಲಿ ಭಾಗಿ. ಶಿಡ್ಲಘಟ್ಟದಲ್ಲಿ ಅದ್ದೂರಿಯಾಗಿ ನಡೆದ ಹೂವಿನ ಕರಗ ಮಹೋತ್ಸವ. ಕರಗದ ನೃತ್ಯಕ್ಕೆ ಪರವಶರಾದ ಭಕ್ತರು. ಚಿಕ್ಕಬಳ್ಳಾಪುರದ ಪ್ರಶಾಂತ ನಗರದಲ್ಲಿ ಮೊದಲ ಬಾರಿಗೆ ಊರ ಜಾತ್ರೆ. ದೇವರುಗಳ ಉತ್ಸವ, ಮಳೆ ಬೆಳೆಗಾಗಿ ಪ್ರಾರ್ಥನೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಎ ನ್ಯೂಸ್ ಟಿವಿ.